ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆನೇ ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ರೊಟ್ಟಿ ಕುಂಬಳಕಾಯಿ ಪಲ್ಯ. ನಾನು ನಮ್ಮಮ್ಮ ನನ್ನ ತಂಗಿ ಕಟ್ ಮಾಡ್ತಾಯಿದ್ದೆ. ಇಲ್ಲಿ ನನ್ನ ಚೋಟ ಡಿಸ್ಟರ್ಬ್ ಮಾಡೋಕ್ಕೆ ಅಂತ ಮಧ್ಯ ಮಧ್ಯ ಬರ್ತಾಯಿದ್ಲು. ಅವಳಿಗೆ ರಾಗಿ ಸರಿ ಮಾಡಿಟ್ಟಿದ್ರೆ ತಿನ್ನೋಕ್ಕೆ ಬಾಯಿ ಬಿಡ್ತಿಲ್ಲ ನೋಡಿ, ಬೇರೆದಕ್ಕೆಲ್ಲ ಬಾಯಿ ಬಿಡ್ತಾಳೆ. ಅಮ್ಮ ಮಧ್ಯಾಹ್ನಕ್ಕೆ ಉಪ್ಪು ಸಾಂಬಾರು ಮಾಡ್ತಾಯಿದ್ರು. ಜೊತೆಗೆ ಬ್ರೇಕ್ಫಾಸ್ಟಿಗೆ ಬೇಕಾಗಿರುವಂಥ ಕುಂಬಳಕಾಯಿ ಪಲ್ಯ ಕೂಡ ರೆಡಿಯಾಗಿತ್ತು. ಇದೆಲ್ಲದಕ್ಕೂ ಹೆಲ್ಪ್ ಮಾಡಿ ನಾನು ಸ್ವಲ್ಪ ಆಚೆ ಬಂದು ಕೂತ್ಕೊಂಡೆ. ಇಲ್ಲಿ ನನ್ನ ಖುಷ್ ಡಾರ್ಲಿಂಗ್ ರೆಡಿ ಆಗ್ತಾಯಿದ್ರು. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ರು. ಅವನು ಹೋದ್ಮೇಲೆ ನಾನು ಸ್ವಲ್ಪ ಎತ್ಕೊಂಡಿರೋ ಬಟ್ಟೆಗಳನ್ನೆಲ್ಲ ಮಡಿಸಿಡೋಣ ಅಂತ ಮಡಿಸಿಡ್ತಾ ಇದ್ದೆ. ಬೆಳಿಗ್ಗೆನೇ ಮಡಿಸ್ಬಿಡೋಣ, ಇವತ್ತು ಫ್ರೆಂಡ್ಸ್ ಬರೋರಿದ್ದರು, ಅದಕ್ಕೆ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಬಟ್ಟೆ ಎಲ್ಲ ಮಡಿಸ್ತಾಯಿದ್ದೆ. ಇದಾದಮೇಲೆ ಮತ್ತೆ ವೀಡಿಯೋ ಮಾಡಲಿಲ್ಲ. ಫ್ರೆಂಡ್ಸ್ ಬಂದಾದಮೇಲೆ ವೀಡಿಯೋ ಮಾಡೋಕ್ಕಾಗಿದ್ದು. ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ತುಂಬಾ ದಿನ ಆದಮೇಲೆ ಮನೆಗೆ ಬಂದಿದ್ದರು. ಫುಲ್ ಹ್ಯಾಪಿ ಟೈಮ್ಸ್ನ ಸ್ಪೆಂಡ್ ಮಾಡಿದೆ. ಇದು ನನ್ನ ಬೆಸ್ಟ್ ಫ್ರೆಂಡ್ ನವ್ಯ, ಅವಳು ನನ್ನ ಬೆಸ್ಟ್ ಫ್ರೆಂಡ್ ಹೇಮಾ. ಸೊ ಇಲ್ಲೇ ವಾಕ್ ಮಾಡ್ತಾ ಇದ್ವಿ. ಅವ್ರು ಬಂದಿದ್ದಂತೂ ನನಗೆ ತುಂಬಾ ಖುಷಿ ಆಯಿತು. ನಾವು ಕಾಲೇಜ್ ಡೇಸಲ್ಲಿ ತುಂಬಾ ಮಜಾ ಮಾಡ್ತಿದ್ವಿ. ಇದೊದ್ದು ನೋಡಿ ನಮ್ಮನೆ ಪುಟಾಣಿ ಗೆಸ್ಟ್ ಯಾವ ರೀತಿ ತಲೆ ಬಾಚ್ಕೊಳ್ತಿದ್ದಾರೆ ಅಂತ. ಅವಳಿಗೆ ಕ್ಯೂಟ್ ಅನಿಸ್ತು ವಿಡಿಯೋ ನೋಡಿ. ನೆಕ್ಸ್ಟ್ ನಮ್ಮಮ್ಮ ನನ್ನ ಫ್ರೆಂಡ್ಸ್ಗೋಸ್ಕರ ಜಾಮೂನ್ ಮಾಡಿದ್ರು. ಉಪ್ಸಾರು ಜೊತೆಗೆ ಟೊಮೆಟೊ ಸಾಂಬಾರು ಮಾಡಿದರು. ನನಗಂತೂ ಗುಲಾಬ್ ಜಾಮೂನ್ ಫೇವ್ರೇಟ್. ನಿಮಗೂ ಗುಲಾಬ್ ಜಾಮೂನ್ ಇಷ್ಟ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೆಲ್ಲ ಲಂಚ್ ಪ್ರಿಪೇರ್ ಆಯಿತು. ಅವರಿಗೆಲ್ಲ ಊಟಕ್ಕೆ ಬಡಿಸಿದ್ವಿ. ಅವರು ಊಟ ಮಾಡ್ತಾಯಿದ್ರು. ಇವತ್ತು ಸ್ವಲ್ಪ ಫೋಟೋಶೂಟ್ ಇತ್ತು, ಅದಕ್ಕಾಗಿ ಲೇಟ್ ಆಯಿತು ಊಟ ಮಾಡೋದು. ಊಟ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಮನೆಗೆ ಹೊರಟೋದು. ಮನೆಯೆಲ್ಲ ಖಾಲಿ ಅಂತ ಅನಿಸ್ತಾಯಿತ್ತು. ಇದಾದಮೇಲೆ ನಾನು ಬೆಳಿಗ್ಗೆ ಬಟ್ಟೆ ಐರನ್ನು ಕೊಟ್ಟಿದ್ದೆ, ಅದನ್ನು ಇಸ್ಕೊಂಡು ಬರೋಕ್ಕೆ ಅಂತ ನನ್ನ ತಂಗಿ ಜೊತೆ ಗಾಡಿ ಹತ್ತಿ ಹೊರಟೆ. ಬಟ್ಟೆಗಳೆಲ್ಲ ಐರನ್ ಆಗಿದೆ ಅಂತ ಅಂಕಲ್ ಕಾಲ್ ಮಾಡಿದ್ರು. ಸೊ ಗೀಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋದೆ. ಐರನ್ ಮಾಡಿರೋದು ರೆಡಿ ಇತ್ತು. ಇಷ್ಟು ಪುಟ್ಟ ಅಂಗಡಿಲಿ ಇತ್ಕೊಂಡು ಐರನ್ ಮಾಡಿಕೊಡ್ತಾರೆ. ನಾನು ಬಟ್ಟೆ ಇಸ್ಕೊಂಡು ಸೀದಾ ಮನೆಗೆ ಬಂದೆ. ಇಲ್ಲಿ ನನ್ನ ಮಗಳು ಇಷ್ಟು ದಿನ ಮೊಬೈಲ್ ಮುಟ್ತೆ ಹೋದವಳು ಇವನು ಮೊಬೈಲ್ ಇಸ್ಕೊಂಡು ಕೂತಿದ್ಲು. ಇದಾದಮೇಲೆ ಸ್ವಲ್ಪ ಮಂಡ್ಯದಲ್ಲಿ ಕೆಲಸ ಇತ್ತು ಅಂತಂದ್ಬಿಟ್ಟು ಮಂಡ್ಯಕ್ಕೆ ಹೊರಟೆ. ಆಲ್ಮೋಸ್ಟ್ ಒಂದು 4:30 ಆಗಿತ್ತು. ಏನಿಲ್ಲ, ಪಾಪಕ್ಕೆ ಸ್ವಲ್ಪ ಥಿಂಗ್ಸ್ ತೊಗೋಬೇಕಿತ್ತು, ಅದಕ್ಕೋಸ್ಕರ ನಾನು ಹೋಗಿದ್ದು ಫಸ್ಟ್ ಕ್ರೈಗೆ ಬಂದು ಅವಳಿಗೆ ಪ್ಯಾಂಪರ್ಸ್ ತೊಗೊಬೇಕಿತ್ತು, ತೊಗೊಂಡ್ವಿ. ಆಮೇಲೆ ಪಾಪುಗೆ ಡೈಲಿ ಯೂಸ್ಗೆ ಒಂದು 3 ಟೀ ಶರ್ಟ್ಸ್ ತೊಗೊಂಡು ನನ್ನ ಮಗನಿಗೆ ಒಂದು ಜೊತೆ ಶೂ ತೊಗೊಂಡ್ವಿ. ಇಲ್ಲಿ ನೋಡ್ತಿದ್ರೆ ಎಲ್ಲನೂ ತೊಗೊಳ್ಳೋಣ ಅಂತ ಅನಿಸುತ್ತೆ, ಮನಸ್ಸೇ ಚೇಂಜ್ ಆಗಿಬಿಡುತ್ತೆ. ಎಲ್ಲ ಕ್ಯೂಟ್ ಡ್ರೆಸ್ಸು. ಅಲ್ಲೆಲ್ಲ ಶಾಪಿಂಗ್ ಮುಗಿಸಿ ನೆಕ್ಸ್ಟ್ ಬಂದಿದ್ದು ನನಗೆ ತುಂಬಾ ಫೇವ್ರೇಟ್ ಗೋಬಿ ತಿನ್ನೋದಕ್ಕೆ. ಅದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪಕ್ಕ ಇರೋ ಬಾಳೆ ಎಲೆಯಲ್ಲಿ ಕೊಡುವಂಥ ಗೋಬಿ ತಿನ್ನೋದಕ್ಕೆ ಅಂತ ಬಂದೆ. ತಿಂದಾದ್ಮೇಲೆ ವೀಡಿಯೋ ಮಾಡಿದೆ, ಅದಕ್ಕೆ ಖಾಲಿ ಪ್ಲೇಟ್ ಕಾಣಿಸ್ತಾ ಇದೆ. ಗೋಬಿ ತಿಂದು ನೆಕ್ಸ್ಟ್ ನಾವು ಹೊರಟಿದ್ದು ಮನೆ ಕಡೆ. ಆಲ್ಮೋಸ್ಟ್ ಸಂಜೆ ಆಗಿತ್ತು. ಫ್ರೆಶ್ ಗಾಳಿ, ನೇಚರ್ ಮಧ್ಯೆ ಹೋಗ್ತಾಯಿದ್ರೆ ಒಂದು ಡಿಫ್ರೆಂಟ್ ಫೀಲೇ ಕೊಡ್ತಾಯಿತ್ತು. ಸೊ ಮನೆ ಕಡೆ ಹೊರಟ್ವಿ. ಹೋಗ್ಬೇಕಾದ್ರೆ ಇಲ್ಲಿ ಸೇತುವೆ ಮಧ್ಯೆ ಬಿರುಕು ಬಿಟ್ಬಿಟ್ಟಿತ್ತು. ಎಷ್ಟು ಥರ ಅಂದರೆ ಎಷ್ಟು ಅಗಲ ಅಂದರೆ ನೀವೇ ನೋಡಿ ಇಲ್ಲಿ. ಬಟ್ ಅದನ್ನು ಇನ್ನೂ ಸರಿ ಮಾಡಿಲ್ಲ. ಇದಾಗ ಆಲ್ರೆಡಿ 4-5 ಡೇಸ್ ಆಯಿತು. ನೋಡಿದ್ರೆ ಭಯ ಆಗುತ್ತೆ. ಮನೆಗೆ ಬಂದಾದ್ಮೇಲೆ ಇವತ್ತು ಯಾಕೋ ಸ್ವಲ್ಪ ಸ್ಟ್ರೈನ್ ಆಗಿತ್ತಂತ ಅಮ್ಮನಿಗೆ ಪಾಪಗೆ ಊಟ ಮಾಡಿಸ್ಬಿಡೋಕ್ಕೆ ಹೇಳಿದೆ. ಇವತ್ತು ಫುಲ್ ಅಮ್ಮನೇ ಎಲ್ಲ ಪಾಪನ ನೋಡಿಕೊಂಡ್ರು. ನಾನು ಮಾಡಿದ್ದಿದ್ದು ಒಂದೇ. ನೆಕ್ಸ್ಟ್ ಇಲ್ಲಿ ಪುಟಾಣಿ, ನಾನು ಎಲ್ಲಿರ್ತೀನಿ ಅಲ್ಲಿ ಹುಡಿಕೊಂಡು ಬಂದು ಬಾಯ್ ಮಾಡ್ತಾಯಿದ್ದಾಳೆ. ಇವಳಿಗೆ ಬಾಯ್ ಮಾಡೋದಂದರೆ ಅದು ಇಷ್ಟಿಷ್ಟನೋ. ಮನೇಲಿ ಪುಟಾಣಿ ಕಂದ ಓಡಾಡ್ಕೊಂಡು ನಿಂತಿತ್ತು. ತಗೋ ನಿನಗೆ ಹೊಸ ಬಟ್ಟೆ ತಂದಿದ್ದೀನಿ ಅಂತ ಕೊಟ್ಟರೆ ಫುಲ್ ಖುಷಿಯಿಂದ ಕಿತ್ತು ಕೈಗಿಟ್ಕೊಂಡ್ಳು. ಇಸ್ಕೊಂಡು ಅದನ್ನು ಮುದ್ದಾಗಿ ತಪ್ಕೊತಾಳೆ. ಅದನ್ನು ನೋಡೋದೇ ಒಂದು ಖುಷಿ. ಅದನ್ನು ತಪ್ಕೊಂಡು ಓಡಾಡ್ತಾ ಇದ್ಲು. ಅದನ್ನು ಕಿತ್ಕೊಂಡೆ. ಅದಕ್ಕೊಂದಷ್ಟು ಹತ್ತಲು ಇನ್ನು ಬಟ್ಟೆ ಗಲೀಜಾಗುತ್ತೆ ಅಂತ ಕೊಟ್ಟಿದ್ದು ನನ್ನದೇ ತಪ್ಪು. ಅದನ್ನು ಕೈಯಿಂದ ಕಿತ್ಕೊಂಡೆ. ಅದಕ್ಕೆ ಇನ್ನೊಂದಷ್ಟು ಹತ್ತಲು. ಈಗ ನಮ್ಮಮ್ಮನಿಗೂ ತೋರಿಸ್ತಾಳೆ. ಏನಾದರೂ ಒಟ್ಟಿನಲ್ಲಿ ಇವಳು ಕೈಯಲ್ಲಿ ಇರಬೇಕು ಮನೇಲಿ ಓಡಾಡುವಾಗ. ಈಗ ಕರ್ಚೀಫ್ ಇಟ್ಕೊಂಡಿದ್ಲು, ಅದನ್ನು ತೆಗೆದು ನಮ್ಮಮ್ಮ ಸ್ಕಾರ್ಫ್ ಥರ ಕಟ್ತಾರೆ, ಅದಕ್ಕೊಂದಷ್ಟು ಅಳ್ತಾಳೆ. ನೋಡಿ ಹೆಂಗೆ ಅಳ್ತಿದ್ದಾಳೆ. ಏನೋ ಮಾಡಿಬಿಟ್ಟಿದ್ದಾರೆ ಏನೋ ರೇಂಜಿಗೆ. ಬಾಯಿ ಮಾತ್ರ ಭಾರಿ ತೋರ್ತಾಳೆ. ಇದಾದಮೇಲೆ ನನ್ನ ವ್ಲಾಗ್ನ ಟಿ ವಿಲಿ ನೋಡ್ತಾ ಇದ್ಲು ನಕ್ಕೊಂಡು, ಅಣ್ಣ ಅಂದ್ಕೊಂಡು.
ಟೈಮಲ್ಲಿ ಅವನು ಇರಲಿಲ್ಲ, ಅವನು ನಮ್ಮ ದೊಡ್ಡಮ್ಮ ಮನೆಗೆ ಅಂತ ಹೋಗಿದ್ದ. ಇವಳೊಬ್ಬಳೇ ಆಟ ಆಡ್ತಾಯಿದ್ಲು. ಇವಳು ಅವಾಜ್ ಆಗ್ತಾಯಿದ್ಲು, ಅವನಿಗೆ ನನ್ನ ತಮ್ಮನ ತೊಡೆ ಮೇಲೆ ಕೂತ್ಕೊಂಡು ಅವಾಜ್ ಆಗ್ತಾಯಿದ್ಲು. ನೆಕ್ಸ್ಟ್ ನನಗೆ ವಾಕ್ ಹೋಗೋಣ ಅಂತ ನಾನು ನಮ್ಮಮ್ಮ ಹೋಗಿ ಬಂದು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ಸ್ಯಾಟರ್ಡೇ ವ್ಲಾಗ್. ನನ್ನ ದಿನಚರಿ ಹೀಗಿತ್ತು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.